ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ನೂತನ ಪದಾಧಿಕಾರಿಗಳ ಪದಗ್ರಹಣಕ್ಕೆ ಸಜ್ಜಾಗಿದೆ ಜಮಖಂಡಿ ರೋಟರಿ ಮತ್ತು ಇನ್ನರ್ವೀಲ್ ಸಂಸ್ಥೆ. ಜಮಖಂಡಿಯ ರೋಟರಿ ಸಂಸ್ಥೆ ಹಾಗೂ ಇನ್ನರ್ವೀಲ್ ಸಂಸ್ಥೆಯ 2025ರಿಂದ 26ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಇದೇ ಜೂನ್ 29ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಮುತ್ತೂರ ರಸ್ತೆಯಲ್ಲಿರುವ ಪಂಚಮಸಾಲಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ರೋಟರಿ ಅಸಿಸ್ಟೆಂಟ್ ಗವರ್ನರ್ ಆರ್.ಪಿ. ನ್ಯಾಮಗೌಡ ತಿಳಿಸಿದರು. ನಗರದ ವಿಜಯಪುರ ರಸ್ತೆಯಲ್ಲಿರುವ ರೋಟರಿ ಸಂಸ್ಥೆಯ ಸಭಾ ಭವನದಲ್ಲಿಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪದಗ್ರಹಣ ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಪಿಡಿಜಿ ಆನಂದ ಕುಲಕರ್ಣಿ, ಸಿಇಒ ಬಿಮ್ಸ್ ಬೆಳಗಾವಿ, ಸಿದ್ದು ಹುಲ್ಲಳ್ಳಿ, ರಾಜಶ್ರೀ ಕುಲಕರ್ಣಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನೂತನ ಪದಾಧಿಕಾರಿಗಳು 2025ರಿಂದ 26ನೇ ಸಾಲಿಗೆ ರೋಟರಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ರಾಜಶೇಖರ ಕೋವಳ್ಳಿ ಮತ್ತು ಕಾರ್ಯದರ್ಶಿಯಾಗಿ ಎಂಎಚ್ ಕಡ್ಲಿಮಟ್ಟಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ಇನ್ನರ್ವೀಲ್ ಸಂಸ್ಥೆಯ ಅಧ್ಯಕ್ಷರಾಗಿ ಗಿರಿಜಾ ಮೈತ್ರಿ ಮತ್ತು ಕಾರ್ಯದರ್ಶಿಯಾಗಿ ಮೇಘಾ ಮಹಾಬಳಶೆಟ್ಟಿ ಪದಗ್ರಹಣ ಮಾಡಲಿದ್ದಾರೆ. ಸೇವಾ ಕಾರ್ಯಗಳ ಮುಂದುವರಿಕೆ. ರೋಟರಿ ಒಂದು ಸೇವಾ ಸಂಸ್ಥೆಯಾಗಿದ್ದು ಪ್ರತಿ ವರ್ಷ ಅನೇಕ ಸಮಾಜಮುಖಿ ಸೇವೆಗಳನ್ನು ನೀಡುತ್ತಿದೆ. ಮುಂಬರುವ ದಿನಗಳಲ್ಲಿ ತನ್ನ ಸೇವಾ ಕಾರ್ಯಗಳನ್ನು ಮುಂದುವರಿಸಲಿದೆ ಎಂದು ನ್ಯಾಮಗೌಡ ತಿಳಿಸಿದರು. ರೋಟರಿ ಅಧ್ಯಕ್ಷ ಕಿರಣಕುಮಾರ ದೇಸಾಯಿ ಮಾತನಾಡಿ, ತಮ್ಮ ಅವಧಿಯಲ್ಲಿ ಕಡಪಟ್ಟಿ ಕ್ರಾಸ್ ಬಳಿ ಮಿನಿ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ. ಡಯಾಲಿಸಿಸ್ ಕೇಂದ್ರ ಸ್ಥಾಪನೆ, ಆರೋಗ್ಯ ಶಿಬಿರಗಳು, ರಕ್ತ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಲಾಗಿತ್ತು. ಎಲ್ಲರ ಸಹಕಾರದಿಂದ 1 ವರ್ಷದ ಅವಧಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಎಂದು ಹೇಳಿದರು. ನೂತನ ಅಧ್ಯಕ್ಷ ರಾಜಶೇಖರ ಕೋವಳ್ಳಿ ಮಾತನಾಡಿ, ತಮ್ಮ ಅವಧಿಯಲ್ಲಿ ಸರ್ಕಾರಿ ಶಾಲೆಗಳ ನವೀಕರಣ, ಪ್ರಾಥಮಿಕ ಶಾಲೆಗಳನ್ನು ದತ್ತು ಪಡೆದು ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವುದು, ಅಂಬೇಡ್ಕರ್ ವೃತ್ತದಲ್ಲಿ ಮಿನಿ ಬಸ್ ನಿಲ್ದಾಣದ ನವೀಕರಣ, ಕೃಷಿಯ ಬಗ್ಗೆ ರೈತರಿಗೆ ಮಾಹಿತಿ ಕಾರ್ಯಕ್ರಮ ಸೇರಿದಂತೆ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನರ್ವೀಲ್ ಅಧ್ಯಕ್ಷೆ ಗಿರಿಜಾ ಮೈತ್ರಿ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಸದಸ್ಯರಾದ ಎಂಎಚ್ ಕಡ್ಲಿಮಟ್ಟಿ, ಮೇಘಾ ಮಹಾಬಳಶೆಟ್ಟಿ, ಗೋಪಾಲಕೃಷ್ಣ ಪ್ರಭು, ಸುಭಾಷ ಕಾಸಿದ, ಬಸವರಾಜ ಬಳಗಾರ, ಎಸ್ವೈ ಬಿರಾದಾರ, ಬಸವರಾಜ ಆಲಗೂರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ಪ್ರಾಜೆಕ್ಟ್ ಮಾಡಿದಾಗ ಈಗೊಂದು ಡಯಾಲಿಸಿಸ್ ಮಷಿನ್ ಹೇಳಿದ್ರು, ಒಂದು 20-25 ಲಕ್ಷದ್ದು ಇದ್ದಿದ್ದಾಗ ಅರ್ಧ ತಿರುಗಿ ಮತ್ತೆ ಡಿಸ್ಟಿಕ್ನಲ್ಲಿ ಕೊಡ್ತಾರೆ, ಅರ್ಧ ಇಲ್ಲಿ ಯಾರಿಗೆ ನಾವು ಕ್ಲಬ್ನಿಂದ ಕೊಡ್ತಿರ್ತೀವಲ್ಲ ಅವ್ರು ಹಾಕುವಂಥದ್ದು ಇರ್ತೈತಿ. ಟೋಟಲ್ ಆಗಿ ಯಾವುದೇ ಫಂಡ್ ಇಲ್ದನ ಸ್ವಂತ ಹಾಕಿ ಸರ್ವಿಸ್ ಅಬೌಟ್ ಸ್ವಲ್ಪ ಅಂದರೆ ನಿಸ್ವಾರ್ಥ ಸೇವೆಯನ್ನು ಮಾಡುವಂಥ ಸಂಸ್ಥೆದ್ದು. ಇಂಟರ್ನ್ಯಾಷನಲಲ್ಲಿ ಇದು ಉದಯ ಆದದ್ದು 1905ರಲ್ಲಿ, ನಮ್ಮಲ್ಲಿ ಕ್ಲಬ್ ಸ್ಟಾರ್ಟ್ ಆದದ್ದು 1960ರಲ್ಲಿ. ಅಂದ್ರೆ ಯಾವಾಗ ಅಮೇರಿಕಾದಲ್ಲಿ ಪ್ರಾರಂಭ ಆದೋ ಅದರ ಅರ್ಧದಷ್ಟು ವರ್ಷಗಳನ್ನು ಜಮಖಂಡಿ ರೋಟರಿ ಸಂಸ್ಥೆ ಮಾಡ್ಕೊಂಡು ಬಂದೈತಿ. ಅದಕ್ಕೆ ನಮ್ಮೆಲ್ಲರದ್ದು ಗಮನಕ್ಕೆ ಬಂದೈತಿ. ಈಗ ನೀವು ಹೇಳಿದಂಥ ಕೆಲಸನೂ ಯಾವುದು ಸಮಾಜಕ್ಕೆ ಅವಶ್ಯಕತೆ ಐತಲ್ಲ ಆ ಎಲ್ಲ ಕೆಲಸನೂ ರೋಟರಿ ಸದಸ್ಯರು ಎಲ್ಲರೂ ಒಗ್ಗೂಟ್ಟು ಮಾಡುವಂಥದ್ದನ್ನು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ಈಗ 65 ವರ್ಷದಿಂದ ಈಗ ಮುಂದಾದ್ರೂ ನಾವು ಈ ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂಡು ಹೋಗ್ತೀವಿ. ಆಮೇಲೆ ಇವತ್ತಿನ ಭಾಳ ಖುಷಿ ವಿಷಯ ಅಂತಂದ್ರೆ ಜಮಖಂಡಿಯಲ್ಲಿ ಪ್ರಥಮ ಬಾರಿಗೆ ಇಷ್ಟೊಂದು ಪತ್ರಕರ್ತರನ್ನು ಒಟ್ಟಿಗೆ ನೋಡಾಕ್ತಿದ್ದೆ ನಾನು. ಭಾಳ ಖುಷಿಯಾಗುವಂಥ ವಿಷಯ. ಹೆಂಗೆ 3 ಅಂಗಗಳದಾವ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಅದ್ರ ಜೊತೆ ಪತ್ರಿಕಾ ಅಂಗ ಕೂಡ ಭಾಳ ಮುಖ್ಯವಾದದ್ದು ದೇಶಕ್ಕೆ. ಅದಕ್ಕೆ ತಾವು ನಮ್ಮ ಪಾತ್ರ ಭಾಳ ದೊಡ್ಡದಕ್ಕೆ. ಸಮಾಜ ಎಲ್ಲಿ ತಪ್ಪಿರ್ತದೆ ಅದನ್ನು ತಿದ್ದಿ ಸರಿದಾಗಿ ತರುವಂಥ ಕೆಲಸ ಪತ್ರಕರ್ತರು ಮಾಡ್ಕೊಳ್ತಿದ್ದೀವಿ. ನೀವು ಕೂಡ ಸಂಘ ಸಂಸ್ಥೆಗಳ ಜೊತೆಗೂಡಿ ಏನು ಕುಂದುಕೊರತೆಗಳದಾವ ಅವನ್ನೆಲ್ಲ ಗಮನಕ್ಕೆ ತಂದು ಕೇಳಿಂದ ಮಾಡಿದ್ರೆ ಭಾಳ ಇನ್ನೂ ಮತ್ತು ನಗರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ, ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ತಮಗೆ ನಾನು ಈ ವಿಷಯಕ್ಕಾಗಿ ಈ ನಮ್ಮ ಇನ್ಸ್ಟಾಲೇಷನ್ ಕುರಿತು ಎಲ್ಲ ಪತ್ರಕರ್ತರು ಒಟ್ಟಿಗೆ ಬಂದಿದ್ದಕ್ಕಾಗಿ ಅಸಿಸ್ಟೆಂಟ್ ಗವರ್ನರ್ ಆದಂಥ ಆರ್.ಪಿ. ನ್ಯಾಮಗೌಡ್ರೆ, ಕಾರ್ಯದರ್ಶಿ ಆದಂಥ ಕಡ್ಲಿಮಟ್ಟಿ ಸರ್ ಅವರೇ, ಹಾಗೂ ಇನ್ನರ್ವೀಲ್ ಸಂಸ್ಥೆಯ ಅಧ್ಯಕ್ಷರಾದ ಕಾರ್ಯದರ್ಶಿಗಳೇ, ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳು, ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ 2024-25ರ ಈ ಸಾಲಿನಲ್ಲಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಈ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳಾಗ್ಯಾವ ಸಂಕ್ಷಿಪ್ತವಾಗಿ ತಮಗೆ ನಾನು ತಿಳಿಸಲು ಇಚ್ಛಿಸ್ತೇನೆ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದರೆ ನಾನು ದಿನಾಂಕ 14/7/2024
ದಿನಾಂಕ 14/7/2024 ನಾನು ಇನ್ಸ್ಟಾಲೇಷನ್ ಅದನ್ನೇ ಸ್ವೀಕಾರ ಮಾಡಿದ್ದೆ. ಅಲ್ಲಿಂದ ಇಲ್ಲಿ ತನಕ ಸಂಕ್ಷಿಪ್ತವಾಗಿ ಕೆಲವೊಂದಷ್ಟು ಮೇನ್ ಯಾವ ಸ್ವಲ್ಪ ಅಷ್ಟೊಂದು ಇಚ್ಛಿಸ್ತೇನೆ. ಮೊದಲನೇದಾಗಿ ಈಗಾಗಲೇ ತಮಗೆಲ್ಲರೂ ಗೊತ್ತಿದ್ದಂಗೆ ನಮ್ಮ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಗವರ್ನರ್ ಶರತ್ ಬೈರವರು ತಮಗೆಲ್ಲರಿಗೂ ಸುದ್ದಿಗೋಷ್ಠಿ ಮಾಡಿದಂತೆ ಸುಮಾರು ಅಂದಾಜು ವೆಚ್ಚ 25 ಲಕ್ಷ ಡಯಾಲಿಸಿಸ್ ಸೆಂಟರನ್ನು 3 ಮಷಿನ್ ಒಳಗೊಂಡಂಥ ಡಯಾಲಿಸಿಸ್ ಸೆಂಟರನ್ನು ಇಲ್ಲಿ ಜಮಖಂಡಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಅವಧಿಯಲ್ಲಿ. ಈಗ ಆಲ್ರೆಡಿ ಅದಕ್ಕೆಲ್ಲ ನಮ್ಮ ಎಸ್ಟಿಮೇಷನ್ ಆಗಿದೆ. ಅಂದರೆ ಒಂದು 50% ನಮ್ಮ ಕ್ಲಬ್ದಿಂದ ನಾವು ಕೊಡಬೇಕು. ಆಮೇಲೆ 50% ನಮ್ಮ ಡಿಸ್ಟಿಕ್ ಗವರ್ನರ್ ಡಿಸ್ಟಿಕ್ ಗ್ರಾಂಟ್ ವತಿಯಿಂದ ನಾವೆಲ್ಲ ತರ್ತಾ ಇದ್ವಿ. ಅಂದಾಜು ವೆಚ್ಚ 25 ಲಕ್ಷ ನಾವು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಮತ್ತು ಕಡು ಬಡವರಿಗೆ ಅನುಕೂಲ ಆಗಲಿ ಅದೇ ರೀಸನೇಬಲ್ ದರದಲ್ಲಿ ಡಯಾಲಿಸಿಸ್ ಮಾಡಿ ಕೊಡುವಂಗ ನಾವು ವ್ಯವಸ್ಥೆ ಮಾಡಿಕೊಂಡು ಅದೊಂದು ಡಯಾಲಿಸಿಸ್ ಸೆಂಟರನ್ನು ನಾವು ಒಂದು ಮಾಡ್ತಾ ಇದ್ವಿ. ಅದರ ಜೊತೆಗೆ ತಾವು ಕೂಡ ನಾವು ಕಾರ್ಯಕ್ರಮಕ್ಕೆ ಭಾಗವಾಗಿದ್ವಿ. ನಮ್ಮ ಕಡಪಟ್ಟಿ ಕ್ರಾಸ್ನಲ್ಲಿ ಇರತಕ್ಕಂಥ ರೋಟರಿ ಬಸ್ ಸ್ಟ್ಯಾಂಡ್ ಅದು ಅತ್ಯಂತ ನಮ್ಮ ಸಿಗ್ನೇಚರ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅದು ಆಮೇಲೆ ಡಯಾಲಿಸಿಸ್ ಸೆಂಟರ್ ಎರಡೂ ಕೂಡ ನಮ್ಮ ಅತ್ಯಂತ ಸಿಗ್ನೇಚರ್ ಪ್ರಾಜೆಕ್ಟು. ಅದಕ್ಕೂ ಕೂಡ ಸುಮಾರು ಅಂದಾಜು 2,50,000 ಖರ್ಚು ಮಾಡಿ ನಾವೊಂದು ಬಸ್ ಸ್ಟ್ಯಾಂಡನ್ನು ಅನುಕೂಲ ಮಾಡಿದ್ದೀವಿ. ಅದಕ್ಕೂ ಕೂಡ ತಾವು ಬಂದು ಪಾಲ್ಗೊಂಡಿದ್ರಿ. ಮತ್ತು ಅದನ್ನು ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ಮ ಹಲವಾರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಾವು ಕಾರ್ಯಕ್ರಮಕ್ಕೆ ಬಂದು ಅದನ್ನು ಎಷ್ಟು ನಾವು ಸುದ್ದಿ ಪ್ರಸಾರ ಮಾಡಿ ಸಾರ್ವಜನಿಕರಿಗೆ ನಾವು ಮಾಡಿದಂಥ ಕೆಲಸ ಕಾರ್ಯಗಳು ಎಷ್ಟು ಮಂದಿಗೆ ಮುಟ್ಟಿಸ್ಬೇಕಂತ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರಿ. ಅದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಅದರ ಜೊತೆಗೆ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ನಾವು ಮಾಡಿದ್ದೀವಿ. ಅದರ ಜೊತೆಗೆ ಮತ್ತೆ ಹೇಳ್ಬೇಕಪ್ಪ ಅಂತಂದ್ರೆ ಹಲವಾರು ಸಾಕಷ್ಟು ಕಾರ್ಯಕ್ರಮ ಏನು ಮಾಡಿದ್ದೀವಿ. ಅದರಲ್ಲೂ ಮತ್ತು ಪ್ರಮುಖವಾದಂಥ ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಹಾಗೂ ಟ್ಯಾಕ್ಸ್ ಪ್ರಾಕ್ಟೀಷನರ್ಗಳಿಗೆ ಅನುಕೂಲ ಆಗಲಿ ಒಂದು ಕಾರ್ಯಾಗಾರ ಮಾಡೋಣ ಅಂತೇಳಿ ಒಂದು ಟ್ಯಾಲಿ ವರ್ಕ್ಶಾಪ್ ಮಾಡಿದ್ವಿ. ಅದು ಕೂಡ ಸಕ್ಸಸ್ ಆಯಿತು. ಅದರ ಜೊತೆಗೆ ಸುಮಾರು 5 ಜನರಿಗೆ ವೊಕೇಶನಲ್ ಸರ್ವಿಸ್ ಅವಾರ್ಡನ್ನು ಕೂಡ ಮಾಡಿದ್ವಿ. ಅಂದರೆ ತಮ್ಮ ವೃತ್ತಿಯಲ್ಲಿ ಯಾರ್ಯಾರು ತಮ್ಮ ವೃತ್ತಿಗೆ ಅನುಕೂಲ ಆಗಲಿ ಅವ್ರನ್ನ ನಾವು ಪ್ರೋತ್ಸಾಹಿಸೋಣ. ಅಂದ್ರೆ ಕೆಲವೊಂದಷ್ಟು ಜನ ಏನು ಮಾಡಿರ್ತಾರೆ ವೃತ್ತಿಗೆ ಮಾಡ್ತಿರ್ತಾರೆ, ಬಟ್ ಅವರಿಗೆ ಸ್ವಲ್ಪ ತೊಂದರೆಗಳು ಇರ್ತಾವ. ಅವ್ರನ್ನ ನಾವು ಪ್ರೋತ್ಸಾಹಿಸಿ ಅವ್ರನ್ನ ನಾವು ಬೆಳಕಿಗೆ ತರೋಣ ಅಂತೇಳಿ ಒಂದು 5 ಜನರಿಗೆ ವೊಕೇಶನಲ್ ಸರ್ವಿಸ್ ಅವಾರ್ಡ್ ಕೊಟ್ಟಿಲ್ಲ ಸಂಸ್ಥೆ. ಅದರ ಜೊತೆಗೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್.